ಈ ಉದ್ದಿನ ಬ್ಯಾಳಿ ಹಪ್ಪಳ ನೋಡ್ರಿ ಎಷ್ಟು ಚಲೋ ಆಗ್ಯವು. ಒಂದು ಸ್ವಲ್ಪನೂ ಎಣ್ಣೆ ಹೀರಂಗಿಲ್ಲ ಮತ್ತು ರುಚಿನೂ ಭಾರಿ ಮಸ್ತ್ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ಪಾಪಡ್ ಮಸಾಲ ಮನ್ಯಾಗ ತಯಾರಿಸಿ 1 kg ಪ್ರಿಮಿಕ್ಸ್ ತಯಾರಿಸಿ ಉದ್ದಿನ ಬ್ಯಾಳಿ ಹಪ್ಪಳ ಮಾಡಾಕತ್ತೇವಿ. ಅಗದಿ ಎಕ್ಸಾಕ್ಟ್ ನಾವು ಮಾರ್ಕೆಟ್ನಾಗ ಲಿಜ್ಜತ್ ಪಾಪಡ್ ತರ್ತೇವೆ ನೋಡ್ರಿ, ಅದ ರೆಸಿಪಿ ಇದು. ಅದರಿಂದ ಈ ರೀತಿ ಇವನ್ನ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಪ್ರತಿ ಸತಿನೂ ಇದೇ ರೀತಿ ಉದ್ದಿನ ಬ್ಯಾಳಿ ಹಪ್ಪಳ ಮಾಡ್ತೀರಿ. ಹಂಗ ಹಪ್ಪಳ ಮುರಿಬಾರ್ದು, ಹಿಂಗ ಫ್ಲಾಟ್ ಆಗೇ ಇರಬೇಕು, ಬೆಂಡ್ ಆಗಬಾರ್ದು ಅಂತ ಏನು ಮಾಡಬೇಕು ಅನ್ನೋ ಸಣ್ಣ ಸಣ್ಣ ಟಿಪ್ಸ್ನು ಶೇರ್ ಮಾಡೀನಿ. ಜಾಸ್ತಿ ತಡ ಮಾಡೋದು ಬೇಡ. ಉದ್ದಿನ ಬ್ಯಾಳಿ ಈ ಗರಿ ಗರಿ ಆಗಿರೋ ಹಪ್ಪಳ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ ಅರ್ಧ kg ಅಷ್ಟು ಉದ್ದಿನ ಬ್ಯಾಳಿ ಮತ್ತು ಅರ್ಧ kg ಹೆಸರು ಬ್ಯಾಳಿ ತೊಗೊಳಕತ್ತೀನಿ. ನೀವು ಕಪ್ ಅಳತಿ ತೊಗೊಂಡ್ರು ಎಷ್ಟು ಉದ್ದಿನ ಬ್ಯಾಳಿ ತೊಗೊಂಡಿರ್ತೀರಿ ನೋಡ್ರಿ, ಅಷ್ಟೇ ಹೆಸರು ಬ್ಯಾಳಿ ತೊಗೋರಿ. ನೀವು ಬೇಕಂದ್ರೆ ಪೂರ್ತಿ ಉದ್ದಿನ ಬ್ಯಾಳಿಯಿಂದ ಅಂದ್ರೆ ಪೂರ್ತಿ 1 kg ಉದ್ದಿನ ಬ್ಯಾಳಿಯಿಂದ ಈ ಹಪ್ಪಳ ತಯಾರಿಸ್ಬೋದು, ಅಥವಾ ಪೂರ್ತಿ 1 kg ಹೆಸರು ಬ್ಯಾಳಿಯಿಂದನೂ ಈ ಹಪ್ಪಳ ತಯಾರಿಸ್ಬೋದು. ನಾನು ಎರಡು ಅರ್ಧ ಅರ್ಧ ತೊಗೊಳಕತ್ತೀನಿ. ಇದ್ರಾಗನ ನೀವು ಬೇಕಂದ್ರೆ ಅಲಸಂದಿ ಬ್ಯಾಳಿನೂ ಸೇರಿಸಿ ಮಿಕ್ಸ್ ಕಾಳಿನ ಹಪ್ಪಳ ತಯಾರಿಸ್ಬಹುದು. ಸೊ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನೀವಿಲ್ಲಿ ಉದ್ದಿನ ಬ್ಯಾಳಿ ಹಪ್ಪಳ, ಹೆಸರು ಬ್ಯಾಳಿ ಹಪ್ಪಳ ಅಥವಾ ಮಿಕ್ಸ್ ಕಾಳಿನ ಹಪ್ಪಳ ತಯಾರಿಸಬಹುದು. ಈಗ ಇವನ್ನ ಕ್ಲೀನ್ ಮಾಡ್ಕೊಂಡು ತಗೋಬೇಕು. ಇದಕ್ಕೆ ನೋಡ್ರಿ ಈ ಥರ ಬಿಳಿ ಪುಡಿ ಅಥವಾ ಧೂಳು ಅನ್ಬಹುದು ಅಂಟಿರ್ತೈತಿ. ಇದನ್ನ ಕ್ಲೀನ್ ಮಾಡಾಕ ನೀವು ಬೇಕಂದ್ರೆ ಇವನ್ನ ಒಂದು ಸ್ವಲ್ಪ ಹೊತ್ತು ತೊಳೆದು ಆಮ್ಯಾಗ ಫ್ಯಾನ್ ಕೆಳಗೆ ಚಂದಗ ಒಣಗಿಸಿ ತಗೋಬಹುದು, ಅಥವಾ ಸಿಂಪಲ್ ಆಗಿ ನೋಡ್ರಿ ಈ ರೀತಿ ಅರ್ಬಿಯಿಂದ ಇವನ್ನ ಒರೆಸಿ ತಗೋರಿ. ಅರ್ಬಿನ ಒಂದು ಸ್ವಲ್ಪ ಹಸಿ ಮಾಡ್ಕೊರಿ. ಆಮ್ಯಾಗ ಈ ಬ್ಯಾಳಿ ಹಾಕಿ ಇವನ್ನ ನೋಡ್ರಿ ಹಿಂಗ ಒರೆಸ್ರಿ. ನೀವು ಬೇಕಂದ್ರೆ ಇವನ್ನ ಮುಂಚೆ ಒಂದು ಸ್ವಲ್ಪ ಸಾನಿಸಿ ತಗೋಬಹುದು, ಅಂದ್ರೆ ಇದ್ರಾಗಿನ ಪುಡಿ ಎಲ್ಲ ಬ್ಯಾರೆ ಆಕತಿ. ಆಮ್ಯಾಗ ಹಿಂಗ ಒರೆಸ್ರಿ, ಅಥವಾ ಸಿಂಪಲ್ ಆಗಿ ನಾನು ಆಗಲೇ ಹೇಳಿದ ಹಂಗ ಇವನ್ನ ಚಂದಗ ತೊಳೆದು ಆಮ್ಯಾಗ ಫ್ಯಾನ್ ಕೆಳಗೆ ಒಣಗಿಸ್ರಿ. ಉದ್ದಿನ ಬ್ಯಾಳಿ ಒರೆಸಿ ಆಗೈತಿ. ಈಗ ಹೆಸರು ಬ್ಯಾಳಿನೂ ಇದೇ ರೀತಿ ಕ್ಲೀನ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಎರಡು ಬ್ಯಾಳಿನ ಚಂದಗ ಒರೆಸ್ಕೊಂಡ್ ಮ್ಯಾಗ ಈಗ ಇವನ್ನ ನಾವು ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಎರಡು ಬ್ಯಾಳಿನ ಒಂದ್ರಾಗ ಒಂದು ಚಂದಗ ಮಿಕ್ಸ್ ಮಾಡ್ಕೊಂಡ್ ಮ್ಯಾಗ ಇವನ್ನ ನಾವು ಗಿರ್ನಿಗೆ ಹಾಕಿಸ್ಕೊಂಡು ಬರಬೇಕು. ಗಿರ್ನಿಗೆ ಹಾಕಿಸ್ಕೊಂಡು ಬರೋಕ್ಕಿಂತ ಮುಂಚೆ ಇವು ಚಂದಗ ಒಣಗಬೇಕು, ಯಾಕಂದ್ರೆ ಇವನ್ನ ನಾವು ಹಸಿ ಅರ್ಬಿಯಿಂದ ಒರೆಸೇವಿ. ಇವು ಒಂದು ಸ್ವಲ್ಪ ನಮ್ ಆಗಿರ್ತಾವ. ಇವನ್ನ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗೆ ಒಣಗಿಸ್ರಿ, ಅಥವಾ ನೀವು ಬೇಕಂದ್ರೆ ಇವನ್ನ ಬಿಸಿಲಾಗೂ ಒಣಗಿಸ್ಬಹುದು. ನಾನು ಇವನ್ನ ಬಿಸಿಲಾಗ ಒಣಗಿಸಾಕತ್ತೇನಿ. ಒಂದು 5 ರಿಂದ 10 ನಿಮಿಷ ಒಣಗಿದ್ರೆ ಸಾಕು. ಒಣಗಿದ ಮ್ಯಾಗ ಇವನ್ನ ಗಿರ್ನಿಗೆ ಹಾಕಿಸ್ಕೊಂಡು ಬರಬೇಕು. ಬಹಳ ಸಣ್ಣಕ್ಕ ಅಂದ್ರೆ ಮೈದಾ ಹಿಟ್ಟಿರ್ತೈತೆ ನೋಡ್ರಿ, ಆ ರೀತಿ ಇದನ್ನ ಹಾಕಿಸ್ಕೊಂಡು ಬರಬೇಕು. ಗಿರ್ನಿಗೆ ಹಾಕಿಸ್ಕೊಂಡು ಬಂದ್ಮ್ಯಾಗ ನಾನು ಇದನ್ನ ಸಾನಿಸಿ ತಗೊಂಡೇನಿ. ಸೊ ನೀವು ಸಹ ಇದನ್ನ ಗಿರ್ನಿಗೆ ಸಣ್ಣಕ್ಕೆ ಹಾಕಿಸ್ಕೊಂಡು ಬಂದ್ಮ್ಯಾಗ ಇದನ್ನ ಸಾನಿಸಿನ ತಗೋರಿ. ಅಂದ್ರೆ ಬ್ಯಾಳಿ ತುಂಡು ಏನಾರ ಉಳ್ದಿದ್ರ ಅವು ಸೆಪ್ರೇಟ್ ಆಕ್ಕವು. ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ನಾವು ಬ್ಯಾರೆ ತೆಗೆದಿಡ್ಬೇಕು. ಹಪ್ಪಳ ಲಟ್ಟಿಸ್ಬೇಕಾದ್ರೆ ಅದಕ್ಕೆ ಹಚ್ಚಾಕಿರ್ಬಹುದು, ಅಥವಾ ಹಿಟ್ಟು ನಾದಿದ ಮ್ಯಾಗ ಅಕಸ್ಮಾತ್ ಅದು ಬಹಳನ ಮೆತ್ತಗಾದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಅದನ್ನ ಗಟ್ಟಿ ಮಾಡ್ಕೊಳಕ ಈ ರೀತಿ ಒಂದ್ ಸ್ವಲ್ಪ ಹಿಟ್ಟು ತೆಗೆದಿಡ್ರಿ. ಒಂದ್ ಸ್ವಲ್ಪ ಜಾಸ್ತಿನ ಅಂದ್ರೆ ಒಂದ್ 4 ರಿಂದ 5 ದೊಡ್ಡ ಚಮಚೆ ಅಷ್ಟು ಹಿಟ್ಟು ತೆಗೆದಿಡ್ರಿ. ನೀವು ಆಮೇಲೆ ಬೇಕಂದ್ರೆ ಇದನ್ನ ಮತ್ತ ಹಿಟ್ಟಿನಾಗ ಸೇರಿಸಬಹುದು. ಈ 1 kg ಅಳತಿ ಹಿಟ್ಟಿಗ ನಾವು ಮಸಾಲ ಮನ್ಯಾಗ ತಯಾರ್ಸಕತ್ತೇವಿ. ಅಕಸ್ಮಾತ್ ನೀವು ಮಾರ್ಕೆಟ್ನಾಗಿಂದ ಪಾಪಡ್ ಮಸಾಲ ತಂದ್ರ 1 kg 1 ಪ್ಯಾಕೆಟ್ ಅಂತ ಹಿಂಗಿರ್ತೈತಿ, ಅಥವಾ ಅದ್ರ ಮ್ಯಾಗ ಬರ್ದಿರ್ತಾರ ನೀವು ಎಷ್ಟು ಹಿಟ್ಟಿಗೆ ಎಷ್ಟು ಮಸಾಲ ಹಾಕ್ಬೇಕಂತ. ಅದನ್ನ ನೋಡ್ಕೊಂಡು ಪಾಪಡ್ ಮಸಾಲ ಸೇರಿಸ್ರಿ. ಸೊ ನೀವು ಪೂರ್ತಿ 1 kg ಉದ್ದಿನ ಬ್ಯಾಳಿ ಹಿಟ್ಟರ ತಗೋರಿ, ಹೆಸರು ಬ್ಯಾಳಿ ಹಿಟ್ಟರ ತಗೋರಿ, ಅಥವಾ ಮಿಕ್ಸ್ ಕಾಳಿನ ಹಿಟ್ಟರ ತಗೋರಿ. 1 kg ಇಷ್ಟು ಪ್ರಮಾಣದಾಗ ಮಸಾಲ ಹಾಕ್ಬೇಕಂತ ಇರ್ತೈತಿ. ಸೊ ಈ 1 kg ಹಿಟ್ಟಿಗ ಇವತ್ತು ನಾವು ಮಸಾಲ ಮನ್ಯಾಗ ತಯಾರ್ಸಕತ್ತೇವಿ. ಇದನ್ನ ತಯಾರ್ಸಕ ಏನೇನ್ ಬೇಕಂತ ನೋಡೋಣ. ಮೊದಲಿಗೆ ನಮ್ಗಿಲ್ಲಿ 1 ಚಮಚೆ ಅಷ್ಟು ಹಿಂಗ್ ಬೇಕಾಕತ್ತಿ. ನಾವು ನಾರ್ಮಲ್ ಅವಲಕ್ಕಿ ಉಪ್ಪಿಟ್ಟು ತಿನ್ನಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಚಮಚೆಯಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೋರಿ. 1 ಚಮಚೆ ಅಷ್ಟು ಹಿಂಗ್ ತಗೋರಿ. ನೀವು ಬೇಕಂದ್ರೆ ಇದಕ್ಕಿಂತ ಕಡಿಮೆ ಹಾಕ್ಬಹುದು, ಆದ್ರೆ ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹಿಂಗ್ ಹಾಕೋದ್ರಿಂದನ ಹಪ್ಪಳಕ್ಕ ಟೇಸ್ಟ್ ಬರ್ತೈತಿ, ಹಪ್ಪಳ ಬಹಳ ರುಚಿ ಆಕ್ಕವು. 2 ಅಥವಾ 2.5 ಚಮಚೆ ಅಷ್ಟು ಕರಿ ಮೆಣಸು ತಗೋರಿ. ಗ್ರಾಮ್ನಾಗ ನೋಡಿದ್ರೆ ಇವು 10 ರಿಂದ 15 ಗ್ರಾಮ್ನಷ್ಟು ಇರಬಹುದು. ಮತ್ತು ನೋಡ್ರಿ ಇಲ್ಲಿ ನಾನು ಪಾಪಡ್ ಖಾರ ತೊಗೊಳಕತ್ತೀನಿ. ನೀವು ಪ್ರತಿ ಹಪ್ಪಳದ ವಿಡಿಯೋದಾಗ ಕೇಳ್ತೀರಿ ಪಾಪಡ್ ಖಾರ ಅಂದ್ರೆ ಏನಂತ. ಪಾಪಡ್ ಖಾರ ನೋಡ್ರಿ ಈ ರೀತಿ ಇರ್ತೈತಿ. ಅಡುಗೆ ಸೋಡಾ ಇರ್ತೈತಲ್ಲ ಅದೇ ರೀತಿ ಇರ್ತೈತಿ ಇದು. ಆದ್ರೆ ಅಡ್ಗೆ ಸೋಡಾ ಹಾಕಿದ್ರೆ ಹಪ್ಪಳ ಕೆಂಪಾಕ್ಕವು, ಇದನ್ನ ಹಾಕಿದ್ರೆ ಹಪ್ಪಳ ಸ್ವಲ್ಪನೂ ಕೆಂಪಾಗಂಗಿಲ್ಲ. ಹಗುರ ಪಳ್ಳು ಗರಿ ಹಾಕವು, ಅದಕ್ಕೆ ಇದನ್ನ ಹಾಕೋದು. ಇದು ಎಲ್ಲ ಕಿರಾಣಿ ಅಂಗಡಿ ಒಳಗ ಈಸಿಯಾಗಿ ಸಿಗ್ತೈತಿ. ನೀವು ಆನ್ಲೈನ್ನಾಗೂ ತರಿಸ್ಬಹುದು. ಕೆಳಗ ಪ್ರಾಡಕ್ಟ್ನ್ಯಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ರಿ. ಇದು ನಮ್ಗೆ ಒಂದು 3 ರಿಂದ 3.5 ಚಮಚೆ ಅಷ್ಟು ಬೇಕಾಕತ್ತಿ. ಗ್ರಾಮ್ನ್ಯಾಗ ನೋಡಿದ್ರೆ ಇದು 40 ರಿಂದ 45 ಗ್ರಾಮ್ನಷ್ಟು ಆಕತ್ತಿ.
ಸೊ ನೀವು 1 ಕೆಜಿ ಹಪ್ಪಳದ ಹಿಟ್ಟು ತಗೊಂಡ್ರ ಅದ್ರಾಗ 3 ಚಮಚೆ ಅಷ್ಟು ಪಾಪಡ್ ಖಾರ ಹಾಕ್ರಿ. ಚಮಚನ ಪೂರ್ತಿ ತುಂಬಿ ಹಾಕ್ರಿ. 2 ಚಮಚೆ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಈಗ ಕರಿ ಮೆಣಸು ಏನದವ್ ನೋಡ್ರಿ, ಇವನ್ನ ನಾವು ಜಜ್ಜಿ ತಗೋಬೇಕು. ಇವನ್ನ ತರ್ತರಿಯಾಗಿ ಜಜ್ಬೇಕು. ಮತ್ತು ಪುಡಿ ಏನೈತ್ ನೋಡ್ರಿ ಅದನ್ನ ಯೂಸ್ ಮಾಡಬಾರ್ದು, ಇಲ್ಲಾಂದ್ರ ಹಪ್ಪಳ ಕಪ್ಪಾಕವು. ಇದನ್ನ ನೋಡ್ರಿ ಹಿಂಗ ಜಜ್ಜಿ ಪ್ಲೇಟ್ನಾಗ ಹಾಕಿ ಹಿಂಗ ಪುಡಿ ಏನೈತಲ್ಲ ಇದನ್ನ ಬ್ಯಾರೆ ಮಾಡ್ಕೊಂಡು ತಗೋರಿ. ಮತ್ತು ತರ್ತರಿ ಭಾಗ ಏನೈತ್ ನೋಡ್ರಿ ಇದನ್ನ ನಾವು ಯೂಸ್ ಮಾಡಬೇಕು. ಇಲ್ಲಿ ಗಮನ ಇರಲಿ, ನೀವು ಕರಿ ಮೆಣಸಿನ ಪುಡಿ ಯೂಸ್ ಮಾಡಕ್ ಹೋಗ್ಬ್ಯಾಡ್ರಿ, ಇಲ್ಲಾಂದ್ರ ಹಪ್ಪಳ ಪೂರ್ತಿ ಕಪ್ಪಾಗ್ಬಿಡ್ತವು. ನೋಡ್ರಿ ಈ ರೀತಿ ಪುಡಿನ ಬ್ಯಾರೆ ಮಾಡ್ಕೋರಿ. ಮತ್ತು ಸಣ್ಣಕ್ಕಾಗಿರೋ ಪುಡಿ ಏನೈತ್ ನೋಡ್ರಿ ಅದನ್ನ ನೀವು ಬ್ಯಾರೆ ಎದಕ್ಕಾರ ಯೂಸ್ ಮಾಡ್ಬೋದು. ಹಿಂಗ ದೊಡ್ಡ ದೊಡ್ಡ ತುಂಡಿರ್ತಾವಲ್ಲ ಇವನ್ನಷ್ಟ ನಾವು ಹಪ್ಪಳದಾಗ ಹಾಕಬೇಕು. ಇದ್ರಾಗೂ ತೀರಾ ದೊಡ್ಡ ತುಂಡಿದ್ರು ಹಾಕಕ್ ಹೋಗ್ಬೇಡ್ರಿ, ಇಲ್ಲಾಂದ್ರ ಹಪ್ಪಳ ಲಟ್ಸಾಕ ಸರಿ ಆಗಂಗಿಲ್ಲ. ಇದನ್ನ ನಾನು ಒಂದ್ ಬಟ್ಟಲ್ದಾಗ ತಗೊಂಡೇನಿ. ಈಗ ಇದನ್ನ ಹಿಟ್ನ್ಯಾಗ ಹಾಕ್ಬೇಕು. ನಾವು ತಗೊಂಡಿರೋ ಹಿಂಗ್, ಪಾಪಡ್ ಖಾರ ಮತ್ತು ಉಪ್ಪು ಇವನ್ನೆಲ್ಲ ಹಿಟ್ನ್ಯಾಗ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡ್ ತಗೋರಿ. ಹಿಂಗ ಇದನ್ನ ಒಂದ್ 2-3 ನಿಮಿಷ ಕಲಿಸ್ಕೊಂಡ್ ತಗೋರಿ. ಅದರಿಂದ ನಾವು ಹಾಕಿದ ಪಾಪಡ್ ಖಾರ, ಹಿಂಗ್, ಕರಿ ಮೆಣಸಿನ ಪುಡಿ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಏನದವ್ ನೋಡ್ರಿ ಹಿಟ್ನ್ಯಾಗ ಎಲ್ಲಾ ಕಡೆ ಈವನ್ ಆಗಿ ಚಂದಾಗ ಮಿಕ್ಸ್ ಆಕ್ಕವು. ಹಿಂಗಿದನ್ನ ಪೂರ್ತಿ ಕಲಿಸ್ಕೊಂಡ್ ಮ್ಯಾಗ ಹಪ್ಪಳದ ಪ್ರಿಮಿಕ್ಸ್ ರೆಡಿ ಐತಿ. ನಾವು ಮಾರ್ಕೆಟ್ನಾಗ ರೆಡಿಮೇಡ್ ಹಪ್ಪಳದ ಪ್ರಿಮಿಕ್ಸ್ ತರ್ತೇವೆ ನೋಡ್ರಿ, ಅದ್ರಾಗ ಬರೀ ನೀರು ಹಾಕಿ ಕಲಸಿದ್ರೆ ಹಿಟ್ಟು ರೆಡಿ ಆಕತಿ. ಆ ರೀತಿ ಈ ಪ್ರಿಮಿಕ್ಸ್ ರೆಡಿ ಆಯ್ತು. ಇದನ್ನ ನೀವು ಸ್ಟೋರ್ ಮಾಡಿ ಇಡ್ಬೋದು. ನಿಮ್ಗೆ ಬೇಕಾದಾಗ ಎಷ್ಟು ಬೇಕಷ್ಟು ಹಿಟ್ಟು ಕಲಿಸ್ಕೊಂಡು ಹಪ್ಪಳ ತಯಾರಿಸ್ಬಹುದು. ಸೊ ಕೆಲವೊಮ್ಮೆ ಏನಾಕತ್ತೆ ಅಂದ್ರೆ ನಾವು ಒಬ್ಬರೇ ಇರ್ತೇವಿ, ಹಪ್ಪಳ ಲಟ್ಸೋರು ಇನ್ಯಾರೂ ಇರಂಗಿಲ್ಲ. ಸೊ ಒಬ್ಬರ ಎಷ್ಟು ಬೇಕಷ್ಟು ಹಿಟ್ಟು ನಾದ್ಕೊಂಡು ಈ ರೀತಿ ನಾವು ಹಪ್ಪಳ ತಯಾರಿಸ್ಬಹುದು. ಈಗ ಸದ್ಯ ನಾನು ಇದ್ರಾಗಿನ ಅರ್ಧ ಹಿಟ್ಟಿನಿಂದ ಹಪ್ಪಳ ಮಾಡಿ ತೋರ್ಸಾಕತ್ತೀನಿ, ಇನ್ನು ಅರ್ಧ ಆಮ್ಯಾಗ ಮಾಡ್ತೀನಿ. ಈಗ ಇದ್ರಾಗಿನ ಅರ್ಧ ಮಿಕ್ಸರ್ ನಾನು ಒಂದು ಬೌಲ್ನಾಗ ತಗೊಂಡೇನಿ. ಇದನ್ನ ಕಲ್ಸಾಕ ನಾನಿಲ್ಲಿ ಅಗಾರೋ ಸ್ಟ್ಯಾಂಡ್ ಮಿಕ್ಸರ್ ಯೂಸ್ ಮಾಡಾಕತ್ತೀನಿ. ನೀವು ಕೈನಿಂದ ಕಲ್ಸಿದ್ರು ಸ್ವಲ್ಪ ನೀರು ಹಾಕ್ತಾ ಇದನ್ನ ಹಿಂಗ ಕಲಿಸ್ಕೊಂಡು ತಗೋರಿ. ಇದನ್ನ ಒಂದು ದೊಡ್ಡ ಪರಾತ್ದಾಗ ಹಾಕಿ ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಇಲ್ಲಿ ಗಮನ ಇರಲಿ, ಹಪ್ಪಳದ ಹಿಟ್ಟು ಗಟ್ಟಿನ ಕಲಿಸ್ಕೋಬೇಕು. ಇದನ್ನ ಸ್ವಲ್ಪನೂ ಮೆತ್ತಗ ಕಲಿಸ್ಕೊಳಕ್ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಏನಾಕತಿ ಉದ್ದಿನ ಬ್ಯಾಳಿ ಮುಂಚೆನ ಭಾಳ ಜಿಗಿ ಇರ್ತವು. ಅದ್ರಾಗ ನೀವು ಹಿಟ್ಟು ತೆಳ್ಳಗ ಕಲ್ಸಿದ್ರ ಹಪ್ಪಳ ಲಟ್ಟಿಸ್ಬೇಕಾದ್ರೆ ಹಪ್ಪಳ ಮತ್ತ ಲತ್ತುಗುಣಿಗ ಅಂಟ್ಕೊಂತವು. ಹಪ್ಪಳ ಲಟ್ಸಾಕ ಭಾಳ ತ್ರಾಸ ಆಕತಿ. ನೋಡ್ರಿ ಇಲ್ಲಿ ನಾನು ಇದನ್ನ ಚಂದಾಗ ಮಿತ್ಕೊಂಡು ತಗೊಂಡಿನಿ. ಇದನ್ನ ಮಿದ್ಬೇಕಾದ್ರೆ ಇದು ಕೈಗ ಬಹಳ ಅಂಟ್ಕೊಳಕತ್ತಿದ್ರ ಕೈಗ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆಮ್ಯಾಗ ಇದನ್ನ ಮಿದ್ರಿ, ಅಂದ್ರೆ ಇದು ಕೈಗ ಅಂಟ್ಕೊಳಂಗಿಲ್ಲ. ಈ ರೀತಿ ಇದನ್ನ ಕಲಿಸ್ಕೊಂಡ್ ಮ್ಯಾಗ ಈಗ ಇದನ್ನ ನಾವು ನೆನ್ಯಾಕ್ ಬಿಡಬೇಕು. ಇದನ್ನ ನೀವು ಮಿನಿಮಮ್ 1 ಗಂಟೆ ನೆನ್ಯಾಕ್ ಇಡ್ರಿ. ಜಾಸ್ತಿ ಟೈಮ್ ಇದ್ರೆ ಒಂದು 3ರಿಂದ 4 ಗಂಟೆ ಇಡ್ರಿ. ಕೆಲವ್ರು ಏನು ಮಾಡ್ತಾರೆ, ಇದನ್ನ ರಾತ್ರಿನ ಕಲಿಸಿಡ್ತಾರ, ರಾತ್ರಿ ಪೂರ್ತಿ ನೆನ್ಯಾಕ್ ಬಿಡ್ತಾರ, ಆಮ್ಯಾಗ ಮುಂಜಾನೆ ಎದ್ದು ಇದರಿಂದ ಹಪ್ಪಳ ತಯಾರಿಸ್ತಾರ. ಸೊ ನೀವು ಬೇಕಂದ್ರೆ ಆ ರೀತಿನೂ ಮಾಡ್ಬೋದು. ಹಿಟ್ಟು ಇನ್ನೂ ಚಂದಾಗ ನೆನಿತೈತಿ, ಹಪ್ಪಳ ಲಟ್ಸಾಕ ಈಸಿ ಆಕತಿ. ಈಗ ಇದನ್ನ ಮುಚ್ಚಿ ನಾನು 3 ಗಂಟೆ ನೆನೆಸಿ ಇಡಾಕತ್ತೀನಿ. 3 ಗಂಟೆ ಆದ್ಮ್ಯಾಗ ನೋಡ್ರಿ ಹಿಟ್ಟು ಚಂದಾಗ ನೆಂದೈತಿ. ಆಗಲೇ ನಾವು ಹಿಟ್ಟು ಕಲಸುವಾಗ ಎಷ್ಟು ಗಟ್ಟಿ ಇತ್ತು, ಈಗ ಒಂದು ಸ್ವಲ್ಪ ಮೆತ್ತಗಾಗೈತಿ. ಇದನ್ನ ಇನ್ನೊಂದು ಸ್ವಲ್ಪ ಮೆತ್ತಗ ಮಾಡಾಕ ಇದನ್ನ ನಾವು ಜಜ್ಬೇಕು. ಹಿಂಗ ಕುಟಾಣಿ ಹ್ಯಾಂಡಲರ್ ತಗೋರಿ, ಅಥವಾ ಜಜ್ಜು ಗುಣಕಲ್ ಇರ್ತೈತಲ್ಲ ಅದರಿಂದನೂ ನೀವು ಇದನ್ನ ಜಜ್ಬಹುದು. ಹಿಂಗಿದನ್ನ ಒಂದು 5ರಿಂದ 6 ನಿಮಿಷ ಜಜ್ಜಿ ತಗೋರಿ. ಈ ರೀತಿ ಜಜ್ಜಿ ತಗೊಳ್ಳೋದ್ರಿಂದ ಹಿಟ್ಟು ಮೆತ್ತಗಾಕತಿ, ಹಪ್ಪಳ ಲಟ್ಸಾಕ ಈಸಿ ಆಕತಿ. ಅಂದ್ರೆ ಹಪ್ಪಳ ಲಟ್ಟಿಸ್ಬೇಕಾದ್ರೆ ಬಹಳ ಹೊತ್ತು ಅವಶ್ಯಕತೆ ಇಲ್ಲ, ನಾವು ಸುಲಭವಾಗಿ ಹಪ್ಪಳ ಲಟ್ಟಿಸ್ಬಹುದು. ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಹಿಟ್ಟು ನಾದ್ಕೊಂಡಿದ್ದೆ, ಅದರಿಂದ ಇದನ್ನ ಒಂದ ಸತಿ ಜಜ್ಜಾಕತ್ತೀನಿ. ನೀವು ಪೂರ್ತಿ 1 ಕೆಜಿ ಅಷ್ಟು ಹಿಟ್ಟು ನಾದಿದ್ರೆ ಏನು ಮಾಡ್ರಿ, ಅದನ್ನ 2 ಭಾಗ ಮಾಡಿ ಜಜ್ರಿ, ಅಂದ್ರೆ ಚಂದಗ ಜಜ್ಬಹುದು. ಹಿಂಗಿದನ್ನ ಫೋಲ್ಡ್ ಮಾಡಿನ ಜಜ್ಬೇಕು, ಅಂದ್ರೆ ಹಿಟ್ಟು ಚಂದಗ ಮೆತ್ತಗಾಕತಿ. ಈ ಸ್ಟೆಪ್ ಬಹಳ ಮುಖ್ಯ ಐತಿ, ಇದನ್ನ ಸ್ಕಿಪ್ ಮಾಡಬೇಡ್ರಿ. ನಾನು ಇದನ್ನ ಚಂದಗ ಮಿತ್ಕೊಂಡ್ ಮ್ಯಾಗ ಈಗ ಇದ್ರಾಗ 2 ಭಾಗ ಮಾಡಿ ನೋಡ್ರಿ ಹಿಂಗ ರೋಲ್ ಮಾಡ್ಕೊಂಡು ತಗೊಳಕತ್ತೀನಿ. ಇದನ್ನ ಉದ್ದಕ್ಕ ಹಿಂಗ ರೋಲ್ ಮಾಡಿ ಆಮ್ಯಾಗ ಸುತ್ತಿ ಇಡ್ರಿ. ಇದು ನಮ್ಮ ಮಮ್ಮಿ ಟ್ರಿಕ್. ಅವ್ರೇನ್ ಮಾಡ್ತಾರ, ಇದನ್ನ ಹಿಂಗ ರೋಲ್ ಮಾಡಿ ಆಮ್ಯಾಗ ಸುತ್ತಿ ಮುಚ್ಚಿ ಇಡ್ತಾರ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಒಣಗಂಗಿಲ್ಲ, ಮತ್ತು ಆಮ್ಯಾಗ ಉಳ್ಳಿ ಮಾಡಕ್ಕೂ ಈಸಿ ಆಕತಿ. ಅರ್ಧ ಹಿಟ್ಟು ಸುತ್ತಿಟ್ಟು ಇನ್ನು ಉಳಿದಿರೋ ಅರ್ಧ ಹಿಟ್ಟು ಹಿಂಗ ರೋಲ್ ಮಾಡಿ ನಾನು ಚಾಕುನಿಂದ ಇವನ್ನ ಉಳ್ಳಿ ಕಟ್ ಮಾಡ್ಕೊಂಡು ತಗೊಳಕತ್ತೀನಿ. ಕೆಲವರು ಇದನ್ನ ದಾರದಿಂದನೂ ಕಟ್ ಮಾಡ್ತಾರ. ಸೊ ನೀವು ಬೇಕಂದ್ರೆ ದಾರದಿಂದನೂ ಇವನ್ನ ಕಟ್ ಮಾಡಬಹುದು. ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಹಪ್ಪಳ ಮಾಡ್ಬೇಕಾದ್ರೆ ಹಿಂಗ ಉಳ್ಳಿ ಮಾಡಿಟ್ಟಾಗ ಇದ್ರಾಗಿನ್ ಒಂದೊಂದು ಉಳ್ಳಿ ತಿನ್ನಕ್ ಕೊಡು ಅಂತ ನಮ್ಮ ಮಮ್ಮಿಗೆ ಬಹಳ ಕಾಡ್ತಿದ್ದೆ. ಈಗೂ ಪ್ರತಿ ಸತಿ ಹಪ್ಪಳ ಮಾಡ್ದಾಗೊಮ್ಮೆ ಅದ ನೆನಪಾಕತಿ. ನೋಡ್ರಿ ಹಿಂಗ ಎಲ್ಲ ಉಳ್ಳಿ ಮಾಡ್ಕೊಂಡ್ ಮ್ಯಾಗ ಇವನು ಮುಚ್ಚಿ ಇಡ್ರಿ, ಅಂದ್ರೆ ಇವು ಒಣಗಂಗಿಲ್ಲ. ಈಗ ಬರ್ರಿ ಹಪ್ಪಳ ಮಾಡೋಣ. ಇದ್ರಾಗಿನ್ 1 ಉಳ್ಳಿ ತಗೊಂಡು ನಾವೇನ್ ಒಣ ಹಿಟ್ಟು ತೆಗೆದಿಟ್ಟಿದ್ವಿ ನೋಡ್ರಿ, ಅದ್ರಾಗ ಇದನ್ನ ಹಿಂಗ ಎದ್ದಿ ಹಪ್ಪಳ ಲಟ್ಟಿಸ್ರಿ.
ಕೆಲವ್ರು ಇವನ್ನ ಎಣ್ಣೆ ಹಚ್ಚಿನೂ ಲಟ್ಟಿಸ್ತಾರ. ಆದ್ರೆ ಒಂದು ಸ್ವಲ್ಪ ದಿನ ಆದ್ಮ್ಯಾಗ ಇವು ಕೌಟ್ ವಾಸನೆ ಬರ್ತವು. ಅದಕ್ಕೆ ಒಣ ಹಿಟ್ಟು ಹಚ್ಚಿನ ಲಟ್ಟಿಸ್ರಿ. ನಾವು ಹೆಂಗೂ ಹಿಟ್ಟು ತೆಗೆದಿಟ್ಟೇವಿ. ಹಿಟ್ಟನ್ನು ಜಾಸ್ತಿ ಹಚ್ಬೇಡ್ರಿ, ಎಷ್ಟು ಬೇಕು ಅಷ್ಟು ಅಂದ್ರೆ ಮಿನಿಮಮ್ ಹಚ್ಚಾಕ ಟ್ರೈ ಮಾಡ್ರಿ. ಹಪ್ಪಳ ಲಟ್ಸಾಕಂತನ ಗೆರಿ ಇರ್ತಾವ ನೋಡ್ರಿ, ಅಂಥ ಲತ್ತುಗುನಿನೂ ಸಿಗ್ತೈತಿ. ನಿಮ್ಮ ಕಡೆ ಅದು ಅವೈಲೇಬಲ್ ಇದ್ರೆ ಅದನ್ನ ತಗೊಂಡು ಲಟ್ಟಿಸ್ರಿ. ನಾವು ನಾರ್ಮಲ್ ಚಪಾತಿ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಲತ್ತುಗುನಿಯಿಂದ ಇವನ್ನ ಲಟ್ಸೀನಿ. ನೋಡ್ರಿ ನಮ್ಮ ಹಪ್ಪಳ ರೆಡಿ ಐತಿ. ಎಷ್ಟು ಆಕತಿ ಅಷ್ಟು ತೆಳ್ಳಗ ಇದನ್ನ ನಾನು ಲಟ್ಸೇನಿ. ನಿಮ್ಗೆ ಹಪ್ಪಳ ಎಷ್ಟು ದಪ್ಪ ಅಥವಾ ತೆಳ್ಳಗ ಬೇಕು ಆ ರೀತಿ ಇವನ್ನ ನೀವು ಲಟ್ಟಿಸ್ಬಹುದು. ಈಗ ಹಪ್ಪಳ ಬೆಂಡ್ ಆಗಬಾರ್ದು ಅಂತ ಇವನ್ನ ಹೆಂಗ್ ಒಣಗಿಸ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ನಾನು ಇದೇ ರೀತಿ ಬಹಳಷ್ಟು ಹಪ್ಪಳ ಲಟ್ಟಿಸ್ಕೊಂಡು ತಗೊಂಡಿನಿ. ಈಗ ಇವನ್ನ ಕಾಟನ್ ಅರ್ಬಿ ಮ್ಯಾಗ ಅಥವಾ ಸಿಂಪಲ್ ಆಗಿ ಸೀರೆ ಮ್ಯಾಗನು ಒಣಗಾಕ್ಬಹುದು, ಇವೇನು ಅಂಟ್ಕೊಳಂಗಿಲ್ಲ. ಇವನ್ನ ನಾನು ತೋರ್ಸಕತ್ತೇನೆ ನೋಡ್ರಿ, ಹಿಂಗ ಎಡ್ಜಸ್ಗೆ ಒಂದ್ರ ಮ್ಯಾಗ ಒಂದು ಬರಬೇಕು ಆ ರೀತಿ ಒಣಗಿಸ್ರಿ. ಅಂದ್ರೆ ಇವು ಬೆಂಡ್ ಆಗಂಗಿಲ್ಲ. ನೋಡ್ರಿ ಹಿಂಗ ಎಲ್ಲ ಹಪ್ಪಳ ಒಂದ್ಸತಿ ಒಂದು 5ರಿಂದ 10 ನಿಮಿಷ ಒಣಗಿಸಿದ ಮ್ಯಾಗ ಇವನ್ನ ಹೊಳಸಿ ಹಾಕ್ರಿ. ನಾನಿಲ್ಲಿ ತೋರ್ಸಕತ್ತೇನೆ ನೋಡ್ರಿ, ಹಂಗ ಇವು ಒಂದ್ರ ಮ್ಯಾಗ ಒಂದನೇ ಇರಬೇಕು, ಅಂದ್ರೆ ಇವು ಬೆಂಡ್ ಆಗಂಗಿಲ್ಲ. ಇವನ್ನ ಆಗಾಗ ಹಿಂಗ ಹೊಳಸಿ ಹಾಕ್ತಾನ ಒಣಗಿಸ್ರಿ. ಇವು ಒಂದು ಸ್ವಲ್ಪ ಇರ್ತಾವ ನೋಡ್ರಿ. ಆಗ ಎಲ್ಲ ಹಪ್ಪಳನು ಒಂದ್ರ ಮ್ಯಾಗ ಒಂದು ಹಿಂಗ ಇಟ್ಟು ಇದ್ರ ಮ್ಯಾಗ ಒಂದು ಪ್ಲೇಟ್ ಇಟ್ಟು ಒಂದು ಸ್ವಲ್ಪ ಭಾರ ಇರೋ ವಸ್ತುನ ಇಡ್ರಿ. ಇಲ್ಲಿ ಗಮನ ಇರಲಿ, ಹಪ್ಪಳ ಪೂರ್ತಿ ಒಣಗಿದ ಮ್ಯಾಗ ಬಿರುಸಾಕವ್ ನೋಡ್ರಿ, ಆಗ ಈ ರೀತಿ ಮಾಡಬೇಡ್ರಿ, ಇಲ್ಲಾಂದ್ರೆ ಎಲ್ಲ ಹಪ್ಪಳ ಮುರಿದ್ ಬಿಡ್ತಾವ್. ಹಪ್ಪಳ ಒಂದು 10ರಿಂದ 15 ನಿಮಿಷ ಒಣಗಿಸಿದ ಮ್ಯಾಗ ಒಂದು ಸ್ವಲ್ಪ ಇರ್ತಾವಲ್ಲ, ಆಗ ಈ ಟ್ರಿಕ್ ಫಾಲೋ ಮಾಡ್ರಿ. ಹಿಂಗೆ ಇವನ್ನ ರಾತ್ರಿ ಪೂರ್ತಿ ಇಡ್ರಿ. ಆಮ್ಯಾಗ ಬೆಳಿಗ್ಗೆ ನಾನು ಆಗಲ್ಲೇ ತಿಳಿಸಿದ್ದೆ ನೋಡ್ರಿ, ಅದೇ ರೀತಿ ಇವನ್ನ ಒಂದ್ರ ಮ್ಯಾಗ ಒಂದಿಟ್ಟು ಒಣಗಿಸ್ರಿ. ಹಪ್ಪಳ ಪೂರ್ತಿ ಒಣಗಿದ ಮ್ಯಾಗ ಇವನ್ನ ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಬಿಸಿಲಾಗ ಒಣಗಿಸಿ ಆಮ್ಯಾಗ ಸ್ಟೋರ್ ಮಾಡ್ರಿ. ಅಂದ್ರೆ ಇವು ಜಾಸ್ತಿ ದಿನ ತಡಿತಾವ. ನೋಡ್ರಿ ನಾನು ತಿಳಿಸಿರೋ ರೀತಿ ಇವನ್ನ ನೀವು ಒಣಗಿಸಿದ್ರ ಇವು ಜಾಸ್ತಿ ಬೆಂಡ್ ಆಗಂಗಿಲ್ಲ. ಈ ರೀತಿ ಇವನ್ನ ಒಂದ್ರ ಮ್ಯಾಗ ಒಂದಿಟ್ಟು ಸ್ಟೋರ್ ಮಾಡಿಡಬಹುದು. ಇದಕ್ಕೆ ಜಾಸ್ತಿ ಜಾಗ ಬೇಕಾಗಂಗಿಲ್ಲ ಮತ್ತು ಹಪ್ಪಳನೂ ಮುರಿಯಂಗಿಲ್ಲ. ಇವನ್ನ ನಾವು ಸುಟ್ಟು ಮತ್ತು ಕರಿದು 2 ರೀತಿ ಒಳಗ ತಿನ್ಬಹುದು. ಮುಂಚೆ ನಾನು ಇವನ್ನ ಸುಟ್ಟು ತೋರ್ಸಾಕತ್ತೀನಿ. ಗ್ಯಾಸ್ ಫ್ಲೇಮ್ ಮ್ಯಾಗ ಹಿಂಗ ಹೊಳಸಿ ಹಾಕ್ತಾನೆ ಇದನ್ನ ಎಲ್ಲ ಕಡೆ ಚಂದಗ ಬೇಯಿಸ್ರಿ. ಒಲಿ ಇದ್ರ ಒಲ್ಯಾಗ ಕಿಚನ್ ಮ್ಯಾಗ ಇದನ್ನ ಬೇಯಿಸಿದ್ರ ಇನ್ನೂ ಚಂದಗ ರೋಸ್ಟ್ ಆಕತಿ. ನೋಡ್ರಿ ನಮ್ಮ ಹಪ್ಪಳ ಹುರಿದಾಗೈತಿ. ಈ ಕಾಯಿನ ಹಪ್ಪಳ ಏನಿರ್ತಾವ ನೋಡ್ರಿ, ಇವನ್ನ ಕರದ್ ತಿನ್ನೋಕ್ಕಿಂತ ಹಿಂಗ ಸುಟ್ಟು ತಿಂದ್ರ ಇನ್ನೂ ರುಚಿ ಅನಿಸ್ತವು. ನೀವು ಟ್ರೈ ಮಾಡ್ರಿ. ಈಗ ಬರ್ರಿ ಇವನ್ನ ಕರ್ದು ನೋಡೋಣ. ಎಣ್ಣೆ ಮೀಡಿಯಂ ಬಿಸಿ ಮಾಡ್ಕೊಂಡು ಇವನ್ನ ಹಿಂಗ ಎಣ್ಣೆ ಕರೀರಿ. ಈ ರೀತಿನೂ ಇವು ಬಹಳ ರುಚಿ ಅನಿಸ್ತವು. ನಿಮ್ಗೆ ಈ ಉದ್ದಿನ ಬೇಳೆ ಹಪ್ಪಳ ಹೆಂಗ್ ತಿನ್ನಕ್ ಇಷ್ಟ ಕಮೆಂಟ್ನಾಗ ತಿಳಿಸ್ರಿ. ಹಪ್ಪಳದ ಸೌಂಡ್ ಕೇಳ್ರಿ, ಸೌಂಡ್ ಕೇಳಿದ್ರನ ಗೊತ್ತಾಕತಿ ಹಪ್ಪಳ ಎಷ್ಟು ಗರಿ ಗರಿ ಆಗ್ಯವಂತ. ಸೊ ನಾನು ತಿಳಿಸಿರೋ ಟಿಪ್ಸ್ ಟ್ರಿಕ್ಸ್ ಮತ್ತು ಮೆಜರ್ಮೆಂಟ್ಸ್ ಫಾಲೋ ಮಾಡಿ ನೀವು ಈ ಉದ್ದಿನ ಬೇಳೆ ಹಪ್ಪಳ ಮಾಡ್ರಿ, ಬಹಳ ಚಲೋ ಆಕ್ಕವು. ಇದೇ ತರಹದ ಪರ್ಫೆಕ್ಟ್ ಮೆಜರ್ಮೆಂಟ್ ಸಬ್ಬಕ್ಕಿ ಹಪ್ಪಳ, ಅಕ್ಕಿ ಹಪ್ಪಳ, ಆಲೂಗಡ್ಡೆ ಹಪ್ಪಳ, ಹುರುಳಿ ಕಾಳಿನ ಹಪ್ಪಳ, ಮಿಕ್ಸ್ ಕಾಳಿನ ಹಪ್ಪಳ, ಈ ಎಲ್ಲ ರೆಸಿಪೀಸ್ ನೋಡಕ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಯೂಸ್ಫುಲ್ ಸಮರ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.